ಎಲ್ಲಿ ಪಾದ ಪೂಜೆ ಒಂದಿಷ್ಟು ಚಂದ ರೊಟ್ಟಿ ಮಾಡಿ ಉಣಿಸಿ ಒಳಗೆ ಕಳಿಸಿದ್ರೆ ಭಾಳ ಚಲೋ ಅದು. ಹಿಂಗ ಪುರಾಣ ಕೇಳಕ್ ಬಂದಿದ್ದೀರಂತ ಹೆಣ್ಮಗಳ್ರಿ. ಪುರಾಣಗಳು ಶಾಸ್ತ್ರಿಗಳು ಪುರಾಣ ಹೇಳಿ ಹೋಗ್ಬೇಕಿಲ್ರಿ. ಅವ್ರು ಎಟ್ಟು ಬೇರೆ ಶಾಸ್ತ್ರಿಗಳು ಯಾರ ಪುರಾಣ ಕೇಳಕ್ ಬಂದಿರಿ ನೋಡ್ರಿ ಎಲ್ಲರೂ ಅಂತ ಅವ್ರು ಏನೋ ಒಂದು ವಿಚಾರದೊಳಗೆ ಏನ್ ಹೇಳ್ತಾರಂದ್ರ, ದಿನಾ ನಿನ್ನ ಗಂಡಗ ಎದ್ದ ತಕ್ಷಣ ಯಾರ ಕಪಾಳಕ್ಕೆ ಹೊಡತೀರಿ ಅವ್ರು ಪತಿರುತ್ತೀರ ನೋಡಪ್ಪ ಬಹಳ ಚಂದ ಅಂದಂತ. ಅದು ಕೇಳಿಬಿಟ್ಟಿರಲ್ಲ ಇದನ್ನ. ಆ ಹೆಣ್ಮಗಳ ಪಾಪ ಗೊತ್ತಿಲ್ಲ ಯಾವಾಗ ಶಾಸ್ತ್ರಿಗಳು ಹಿಂಗ ಹೇಳ್ಯಾರ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನ್ ಮಾಡಿದಳ್ರಿ, ಪಾಪ ಪುರಾಣ ಕೇಳಿ ಬಂದಿದ್ದಳು. ಪತಿ ಮತ್ತೆ ಮಲಗಿದ್ದ ಒಂದಿನ ಮತ್ತೆ ಬೆಳಿಗ್ಗೆ 6ಕ್ಕೆ ಹೊಡಿಬೇಕಂತ ಹೇಳಿ ಶಾಸ್ತ್ರಿಗಳು. 6ಕ್ಕೆ ಹೊಡೆದ್ರೆ ನಿನಗೆ ಸೌಜನ್ಯ ನಾಗರಿಕತೆ ಅನ್ನೋದು ಮುಂದೆ ಉಳಿತದ. ಇಲ್ಲಂದಾಗ 6ಕ್ಕೆ ಎದ್ದುಳ್ರಿ ದಡಲ್ಲ ಅಂತ ಬಿಟ್ರು ಒಂದಿನ ಆಟ. ಸತ್ಯ ಅಂದ ಪತಿದೇವ, ಸತ್ಯನ ಅಂದ ಹೊಡೆದಳು. ಇದು ಹಿಂಗೆ ಎಷ್ಟು ತಿಂಗಳು ಹೊಡೆದಳು ಅಂದ್ರೆ ಒಂದು 3 ತಿಂಗಳ ಬಿತ್ತ ಹೊಡ್ತಾವ. ಕಪಾಳ ಮೋಕ್ಷ ಹೊರಗೆ ಬಂದಾಗ ಕೇಳೋದು, ಯಾಕೋ ನೀನು ಗಲ್ಲ ಓದ್ಕೊಂಡದಲ್ಲ ಅಂತ ಕೇಳೋರು ಜನ. ಇಲ್ರಿ ಇದು ಗಲ್ಲದ ಪ್ರಭಾವ ಬ್ಯಾರೆ ಇದೆ ಅಂತ ಅವ ಹೇಳವ. ಇಲ್ಲಿ ಒಂದಿನ ಏನಾಗಿತ್ತು ಅಂದ್ರೆ ತಂದೆ ಬಂದಿದ್ದು ಮನೆಗೆ. ತಂದೆ ಬಂದಿದ್ದ ದಿನ ಒಡಿಸ್ಕೊಂಡ ಪ್ರಾಣಿ ಸುಸ್ತಾಗಿತ್ತು. ಬೆಳಗಿನ ಜಾವ ಏನು ಮಾಡಿದ, ಹೊರಗೆ ಮಲಗೋ ಅಂತ ತಿಳ್ಕೊಂಡು, ಮಾವ ಇಲ್ಲಿ ಚಳಿ ಹಾಕದ ನಿನಗ, ಒಳಗ್ ಗಾದಿ ಮೇಲೆ ಬಹಳ ಚಲೋ ಇರ್ತದ ಮಲಗ ಅಂತ ತಿಳ್ಕೊಂಡು ಮಾವನ ಏನ್ ಮಾಡದ, ತಾನು ಮಲಗೋ ಜಗಕ್ಕೆ ಮಲಸಿದ್ದಾರೆ. ಮಾವನ ತಾನು ಮಲಗೋ ಜಗಕ್ಕೆ ಮಲಸಿದ. ಮತ್ತ 7 ಹೊಡೆದ ಕಪಾಳಕ್ಕೆ ಹೊಡೆದಿಲ್ಲ. 7 ಗಂಟೆ ಹೊಡೆದಾಗ ಕಪಾಳಕ್ಕೆ ಹೊಡೆದಿಲ್ಲ. ಹೆಣ್ಮಗಳು ಏನ್ ಮಾಡಿದಳ್ರಿ, ಸೀದಾ ಬಂದಳು. ಇವತ್ತು ತಪ್ಪಿಸ್ಕೊಂಡಿ ಏನ್ ಬರತ್ತಿತ್ತ ತಿಳ್ಕೊಂಡು ಹಿಂಗ್ ಜಮಕ ನಿಮ್ ತೆಗೆದಳ್ರಿ, ನಿಂತ ದಡಲ್ಲ ಅಂತ ಬಿಟ್ಟಳು. ಮುಖ ನೋಡ್ಲಿಲ್ಲ. ಸತ್ಯ ಅಂದ ಮಾವ ಯಾರು ನೋಡಿ, ಅಪ್ಪ ನೀನಿಲ್ಲ ಮಲಗಡ್ಡಿ. ಮತ್ತ ಪ್ರಾಣಿ ಏನ್ ಮಾಡಿದರಿ, ಒಂದಿನ ಕಳಿತು ಒಂದಿನ ಉಳ್ಕೊಂಡ. ಒಂದಿನ ಮಾರನೇ ದಿನ ಏನ್ ಮಾಡದ, ಇವ್ ಪತಿ ಹುಷಾರಾಗಿ ಬಿಟ್ಟನ್ರಿ. ಇದು ಹೊಡೆತಂತೂ ತಪ್ಪಿದ್ದಲ್ಲ, ಇದು ಹುಷಾರಾಗಿದ್ದ ಮತ್ತೆ ಮಲಗಿದ್ದ. ಮಲಗಿರುವಂತ ಸಂದರ್ಭದೊಳಗೆ ಏನ್ ಮಾಡದ, ತನ್ನ ಒಂದಿಷ್ಟು 3 ಜಾಗಗಳಿದ್ದು, ಪತಿ ಮಲಗುವಂತ 3 ಜಾಗಗಳು. ಮಾವ ನಿನ್ನಲ್ಲಿ ಮಲಗಿದ್ದೆಲ್ಲ ಚಲೋ ಇಲ್ಲದ್ರೆ ಜಾಗ ಚಲೋ ಇಲ್ಲ, ಇಲ್ಲೊಂದು ಜಾಗ ಅದವ ಜಾಗ ಅಂತ ತಿಳ್ಕೊಂಡು ಚಂದ ಮೆತ್ತಗೆ ಹಾಸಿದಾರೆ. ಮಾವು ಚಂದ ಮೆತ್ತಗೆ ಹಾಸಿ ಕೊಟ್ಟೇನ್ ಮಾಡದ, ಅಲ್ಲಿ ಮಲಗಿಸಿದ ಬೆಳಕ ಇದು 4 ಹೊಡೆದದ, ಒಂದೇಟು ಇನ್ನ ಹಾಕಿಲ್ಲ. 4 ಹೊಡೆದ್ರೆ ಒಂದೇಟು ಹಾಕಿಲ್ಲ. ಗಂಡ ಮಲಗಿರೋ ಜಾಗ ಅಂತ ಹುಡುಕಿದಳು. ಹೋದಳು, ನನ್ನ ಗಂಡ ಇಲ್ಲಿ ಮಲಗ ತಡಿದು ಗಾಳಿಗೆ ತಿಳ್ಕೊಂಡು ಹಿಂಗ ಮತ್ತ ಕಪಾಳ ತೆಗಿಲಾರ್ದಂಗೆ ಏನ್ ಮಾಡಿದ್ರು, ಒಂದು ಕಟ್ಟಿಗೆ ನಿನ್ನೆ ತಪ್ಪಿಸ್ಕೊಂಡಿದ್ನಲ್ಲ, ಜೊಣ್ಣೆ ಚಲೋ ತಗೊಂಡು ನಿಂತು ದೊಡಲ್ಲಂತ ಈ ಕಡೆ ಕಪಾಳಕ್ಕೆ ಬಿಟ್ಟಾಡ್ರು. ದೊಣ್ಣೆ ತಗೊಂಡು ಸತ್ತಿ ಇಲ್ಲಿದ್ರೆ ನೋಳಿಯಂಗಿಲ್ಲ ಅಂದ. ಮಾವ 8 ಗಂಟೆ ತನಕಿರೋ ಒಂದ ಅಳೆಯ, 8 ಗಂಟೆ ತನಕಿರೋ ಒಂದ. ಇನ್ನೊಂದು ಹೊರಗಡೆ ಒಂದು ಪೂರ್ತಿ ಹೊರಗೆ ಪಲ್ಲಂಗ ಇತ್ರಿ. ಮತ್ತ ಅಲ್ಲಿ ಮಲಸಿದ, ಇಲ್ಲಿ ಯಾರೂ ಬರಂಗಿಲ್ಲ, ಇಲ್ಲಿ ಮಲಗುವ ಮಲಸಿ ಇವ ಏನು ಮಾಡಿದ, ಒಳಗೆ ಮಕ್ಕೊಂಡ ಹೋಗ್ಯವ. ಮಲಸಿದ 7 ಹೊಡೆದಿತ್ತು. 2 ದಿನ ತಪ್ಪಿಸಿಕೊಳ್ಳಕತ್ತಿದ್ದ. ಮತ್ತೆ ಹೊರಗೆ ಬಂದು ಪಲ್ಲಂಗದ ಮೇಲೆ ಮಲಿಗೆ ತಡೆದು ನಮ್ಮಪ್ಪ ಹೊಡಸಕತ್ತದ ಪ್ರಾಣಿದ ತಿಳ್ಕೊಂಡು ಮತ್ತೋಡಿ ಬಂದ್ರಿ. ಇನ್ನೇನು ತೆಗಿಬೇಕಲ್ಲ ಜಮಖಾನ್, ಏನೋ ತಗಲಿಲ್ಲ. ಸಿಟ್ಟತ್ತದೆ ಹೆಣ್ಣ ಮಗಳಿಗೆ. ಜಮಖಾನ್ ಏನೋ ತಗಲಿಲ್ರಿ. ಒಂದ್ ಜೊಣ್ಣೆ ದಪ್ಪಂದು ಅದಕ್ಕಿಂತ ಚಲೋ ತಗೊಂಡ್ಲು. ನಿಂತು ಪಾದಕ್ಕೆ ಬಿಟ್ರಿ ಲೇಟ್ ಒಂದೇಟು. ಸತ್ಯಪ್ಪ ಇನ್ನು ಉಳಿದ್ರ ಅಂತ ತಿಳ್ಕೊಂಡು ನಾಷ್ಟ ಮಾಡ್ಲಿಲ್ಲ. ಏನು ಮಾಡಲಿ, ಹಂಗೆ ಹುಡುವುದಂತ ಮಾವ. ಇಲ್ಲಿ ಅಂತ ಪುರಾಣವನ್ನ ಕೇಳ್ತಕ್ಕಂಥವ್ರು ಯಾರಲ್ಲಿ ಎಂಥ ಪುರಾಣವನ್ನ ಕೇಳಕತ್ತೀರಂದ್ರ, ಈ ಅವಧೂತ ಅಯ್ಯಪ್ಪ ತಾತನವರ ಮಹಾಪುರಾಣವನ್ನ ಕೇಳಿ ಮನೆಯೊಳಗೆ ನಾವು ಹೆಂಗ ಬದುಕಬೇಕು, ಸಂಸ್ಕಾರಯುತರವಾಗಿ ಜೀವನವನ್ನ ಕಟ್ಟಿಕೊಳ್ಳೋಣ ಅಂತ ತಿಳ್ಕೊಂಡು ಮಹಾಪುರಾಣವನ್ನ ನಾವೆಲ್ಲ ಆಲಿಸ್ಲಕತ್ತೀವಿ. ಹಿಂಗಿರುವಂತ ಸಂದರ್ಭದೊಳಗೆ ಎದ್ದಲ ದೊಡ್ಡಿಯ ಗ್ರಾಮಕ್ಕ ಅವಧೂತ ಅಯ್ಯಪ್ಪ ತಾತನವರು ಉಳ್ಕೊಂಡ್ರು. ಒಕ್ಕಲತನದ ಕಾಯಕವನ್ನ ಮಾಡುತ್ತಾ ಹೊರಟ್ರು. ಒಕ್ಕಲತನ ಕಾಯಕವನ್ನ ಮಾಡುತ್ತಾರೆ. ಹೆಂಗ್ ಮಾಡ್ಲಕತ್ತಿದ್ರು, ತಾವೇ ಸತಃ ಎತ್ತುಗಳನ್ನ ತೆಗೆದುಕೊಂಡು ಬಂದು ಹೊಲದೊಳಗ ಗಳಿವು ಕೊಟ್ಟೋದು, ಹೂಳೋದು ಕಾಯಕವನ್ನ ಮಾಡ್ಲಕತ್ತಿದ್ರು. ಹಿಂಗ ತಮ್ಮ ಕಾಯಕದೊಳಗ ಅಯ್ಯಪ್ಪ ತಾತನವರು ಉಳ್ಕೊಂಡಾರ. ಕರೆ ಯಾರಾದ್ರೂ ಮನೆಗೆ ಭಕ್ತರು ಬಂದಾಗ ಹೊಲವನ್ನ ಕಾಯ್ಲಿಕ್ಕೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಅಯ್ಯಪ್ಪ ತಾತನವರಿಗೆ. ಸ್ವಲ್ಪ ತೊಂದರೆ ಅನಿಸ್ತಿತ್ತು. ಹಿಂಗಾದ್ರೆ ಏನು ವಿಚಾರ, ಒಬ್ಬರನ್ನ ಮನೆಯೊಳಗೆ ಯಾರಾದ್ರೂ ಕೆಲಸಗಾರನ ಇಟ್ಟುಕೊಳ್ಳೋಣ, ಒಬ್ಬ ಮನುಷ್ಯನನ್ನ ಕೆಲಸಗಾರನ ಇಟ್ಕೊಳ್ಳೋಣ ಅಂತ ತಿಳ್ಕೊಂಡು ಅವಧೂತ ಇಲ್ಲಿ ಅಯ್ಯಪ್ಪ ತಾತನವರು ವಿಚಾರವನ್ನ ಮಾಡ್ತಾರೆ. ಹಂಗ ವಿಚಾರ ಮಾಡ್ಕೋತ ಹೊರಗೊಟ್ಟಿದ್ರು. ಹೋಗುವಂತ ಹಾದಿಯೊಳಗ ಲಿಂಗಪ್ಪ ಅನ್ನುವಂತ ಶಿಷ್ಯ ಬರ್ತಾನ್ರಿ. ಇಲ್ಲಿ
ಯಾರು ಬರ್ತಾರೆ? ಲೆಂಕಪ್ಪ ಅನ್ನುವಂತ ಶಿಷ್ಯ ಎದುರಿಗೆ ಬಂದ ಭೇಟಿಯಾದ ಬಳಿಕ ಅವನ ಮುಖವನ್ನ ನೋಡುತ್ತಾರೆ. ಒಳ್ಳೆಯವನು ಅಂತ ಅನಿಸ್ತು ಅಯ್ಯಪ್ಪ ತಾತನವರಿಗೆ. ಒಳ್ಳೆಯವನು ಅನಿಸೋದ್ರ ಜೊತೆಗೆ ಮುಂದ ಈ ಮನುಷ್ಯ ಒಳ್ಳೆಯ ಆಧ್ಯಾತ್ಮ ಚಿಂತನೆಯುಳ್ಳ ಮನುಷ್ಯನಾಗ್ತಾನೆ. ಹೇಳಿದ ಮಾತುಗಳನ್ನು ಮೀರುವುದಿಲ್ಲ, ಒಳ್ಳೆಯ ತಿಳುವಳಿಕೆ ಮನಸ್ಸಿದ್ದಾನಂತ ತಿಳ್ಕೊಂಡು ನಮ್ಮ ಮನೆಯೊಳಗ ಇರಬೇಕು, ನೀನು ನನ್ನ ಜೊತೆಗೆ ಕೆಲಸವನ್ನ ಮಾಡ್ಕೋತ ಅನ್ನುವಂತ ಮಾತನ್ನ ಇಲ್ಲಿ ಲೆಂಕಪ್ಪನ ಜೊತೆ ಮಾತಾಡಿಕೊಂಡು ಮನೆಗೆ ಬಂದ ಬಳಿಕ ಹೆಂಡತಿ ಜೊತೆ ಮಾತಾಡ್ತಾನ್ರಿ. ಹೆಂಡತಿಯ ಜೊತೆ ಏನೆಂದ ಮಾತನ್ನ ಹೇಳ್ತಾನಂದ್ರೆ, ಲೆಂಕಪ್ಪ ಅನ್ನುವಂತ ಮನುಷ್ಯ ಬಹಳ ಚುರಿ ಇದ್ದಾನ. ನಮ್ಮ ಹೊಲ ಮನೆಗೆ ಹೋಗುವುದಕ್ಕ, ಕೆಲಸವನ್ನ ಮಾಡುವುದಕ್ಕ, ಕಾಯಕಕ್ಕೆ ಬಹಳ ಚಲೋ ಇದ್ದಾನ. ಲೆಂಕಪ್ಪನನ್ನೇ ನಮ್ಮ ಮನೆಯೊಳಗ ಉಳಿಸಿಕೊಳ್ಳೋಣ ಅಂತ ಇಲ್ಲಿ ಅಯ್ಯಪ್ಪ ತಾತನವರು ಹೆಂಡತಿಗೆ ಹೇಳಿದ್ರು. ನರಸಮ್ಮಗೆ ಯಾವಾಗ ಹೇಳಿದ್ರು, ನರಸಮ್ಮ ಹೇಳ್ತಾಳೆ, ಆ ಮನುಷ್ಯ ಹರಿಜನ ಮನುಷ್ಯ ಇದ್ದಾನ. ಲೆಂಕಪ್ಪ ಹರಿಜನ ಮನುಷ್ಯ. ಆ ಹರಿಜನನನ್ನ ನಮ್ಮ ಮನೆಯೊಳಗೆ ಇಟ್ಟುಕೊಂಡರೆ ಈ ಜಗತ್ತು, ಈ ಸಮಾಜ, ಈ ಊರು ಏನನ್ನಬಹುದು? ಮನೆಯೊಳಗೆ ಇಟ್ಟುಕೊಂಡ್ರೆ ಇಡೀ ಊರು ಒಪ್ಪೋದಿಲ್ಲ. ಕೆಲ ಜಾತಿಯ ಮನುಷ್ಯನನ್ನ ಮನೆಯೊಳಗ ಇಟ್ಟುಕೊಂಡಿದ್ದಾರೆ ಅಂತ ತಿಳ್ಕೊಂಡು ಈ ಊರು ಕೆಟ್ಟ ಕೆಟ್ಟ ನಿಂದನೆಯ ಮಾತುಗಳಿಂದ ಮಾತನಾಡಬಹುದು. ಆ ಮನುಷ್ಯನನ್ನ ಮನೆಯೊಳಗೆ ಇಟ್ಟುಕೊಳ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿಕೊಂಡು ಮನೆಯೊಳಗೆ ಇಟ್ಟುಕೊಳ್ಳಿ ಎನ್ನುವಂತ ಮಾತನ್ನ ಹೆಂಡತಿ ಗಂಡನಿಗೆ ಹೇಳಿದ್ರು. ಅಯ್ಯಪ್ಪನವರು ತಾತನವ್ರು ಎಷ್ಟು ಚಂದ ಹೇಳ್ತಾರೆ, ಜಾತಿ ಎಲ್ಲಿ ಎಡ ಜಾತಿ, ಕೆಳಮಟ್ಟದ ಜಾತಿ ಅಂತ ನಾವು ತಿಳ್ಕೊಂಡಿವಿ. ಏನೆಲ್ಲ ಜಾತಿಗಳಿದ್ರು ಸಹಿತವಾಗಿ ಜಾತಿ ಅಲ್ಲ, ಮನುಷ್ಯತ್ವ ಅನ್ನುವಂಥ ಜಾತಿ ಬಹಳ ದೊಡ್ಡದು. ತಿಳುವಳಿಕೆ ಅಂತಕ್ಕಂಥದ್ದು ಬಹಳ ದೊಡ್ಡದು. ಸಮಾಜ ಮಾತಾಡ್ತಾರೆ ಅಂತ ತಿಳ್ಕೊಂಡು ನಾವು ಯಾರ್ಯಾರ ಜೊತೆ ಸಂಘವನ್ನ ಮಾಡೋದಿಲ್ಲ. ಈ ಮನುಷ್ಯ ಒಳ್ಳೆ ಹುಡುಗಿದ್ದಾನ, ಲೆಂಕಪ್ಪನನ್ನ ಮನೆಯೊಳಗೆ ಇಟ್ಟುಕೊಳ್ಳೋಣ. ಸಮಾಜ ಮಾತಾಡುವಂತ ಮಾತುಗಳಿಗೆ ನಮ್ಮ ಮನಸ್ಸನ್ನ, ನಮ್ಮ ಕಿವಿಯನ್ನ ಎಂದಿಗೂ ನಾವು ಕಿವಿಗೆ ಹಾಕಿಕೊಳ್ಳಲಾರದೆ ಲೆಂಕಪ್ಪನನ್ನ ಮನೆಯೊಳಗೆ ಇಟ್ಟುಕೊಳ್ಳೋಣ. ಯಾವ ಜಾತಿಯೂ ಇಲ್ಲ, ತಲೆ ಕೆಡಿಸಿಕೊಳ್ಳುವಂತ ವಿಚಾರಧಾರೆ ಬೇಡ ಅಂತ ಅಯ್ಯಪ್ಪ ತಾತನವರು ಹೇಳಿದ್ರು. ಹಿಂಗ ಉಳ್ಕೊಂಡು ಲೆಂಕಪ್ಪ ಕಾಯಕವನ್ನ ಮಾಡುತ್ತಿದ್ದ, ತನ್ನ ಕೆಲಸವನ್ನ ಮಾಡೋದರ ಜೊತೆಗೆ ಇಲ್ಲಿ ಅಯ್ಯಪ್ಪ ತಾತನವರು ಅವರಿಗೆ ಒಳ್ಳೊಳ್ಳೆಯ ಗ್ರಂಥ ವಿಚಾರಧಾರೆಗಳನ್ನ, ಸರ್ಪಭೂಷಣರ ವಚನಗಳನ್ನ, ಸಾಹಿತ್ಯಗಳನ್ನ, ತತ್ವಪದಗಳನ್ನ, ಒಳ್ಳೊಳ್ಳೆಯ ವಿಚಾರಧಾರೆಗಳನ್ನ ಹೇಳುತ್ತಾ ಹೊರಟವೆಲ್ಲ ವಿಚಾರಧಾರೆಗಳನ್ನ ತಿಳ್ಕೋತ ಹೊಂಟ. ಯಾರು? ಲೆಂಕಪ್ಪ. ತಿಳ್ಕೋತ ಹೋದ ಬಳಿಕ ಒಳ್ಳೆಯ ಜ್ಞಾನ ಅವನಿಗೆ, ಜ್ಞಾನ ಅಂತಕ್ಕಂಥದ್ದು ಬಂತು. ಯಾವಾಗ ಜ್ಞಾನೋದಯವಾಯಿತು, ಜ್ಞಾನೋದಯವಾದ ಬಳಿಕ ದೀಕ್ಷೆ ಕೊಡಿಸ್ಬೇಕಲ್ಲ. ಯಾವಾಗ ದೀಕ್ಷೆ ಕೊಡಿಸುವಂತ ವಿಚಾರ ಬಂತು, ಅಯ್ಯಪ್ಪ ತಾತನವರಿಗೆ ಯಾರ ಕಡೆಯಿಂದ ದೀಕ್ಷೆಯನ್ನು ಕೊಡ್ತಾರೆ ಅಂತಂದ್ರೆ, ಸಂತೇಕಲ್ಲೂರಿನ ಘನಮಠದ ಶಿವಯೋಗಿಗಳವರಿಂದ ಕರೆದುಕೊಂಡು ಹೋಗಿ ಆ ಮಹಾತ್ಮರಿಂದ ದೀಕ್ಷೆಯನ್ನು ಕೊಡಿಸಿದರು. ಒಬ್ಬ ಹರಿಜನ ವ್ಯಕ್ತಿಗೆ ತನ್ನೆಲ್ಲ ಒಳ್ಳೆಯ ಸಿದ್ಧಾಂತವನ್ನ ಹೇಳುತ್ತಾ, ಸರ್ಪಭೂಷಣರ ವಿಚಾರಧಾರೆಗಳನ್ನ, ಕೈವಲ್ಯ ಪದ್ಧತಿಯ ವಿಚಾರಧಾರೆಗಳನ್ನ, ಒಳ್ಳೆಯ ಹಾಡುಗಳನ್ನ, ಏನೆಲ್ಲ ತಿಳುವಳಿಕೆಯ ವಚನ ಸಾರವನ್ನ ಹೇಳುತ್ತಾ ಒಂದು ಹಂತಕ್ಕೆ ಬಂದ ಬಳಿಕ ಗುರುಗಳಿಂದ ದೀಕ್ಷೆ ಕೊಡಿಸಿದ್ರು. ಇದು ಯಾರ ಬಲ ಅಂದ್ರ ಅಯ್ಯಪ್ಪ ತಾತನವರ ಸೇವೆ ಮಾಡೋದ್ರಿಂದ. ಹರಿಜನಲ್ಲಿ ಹುಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಆ ಮನುಷ್ಯ ಎಷ್ಟು ತಿಳುವಳಿಕೆಯಿಂದ ಅಯ್ಯಪ್ಪ ತಾತನವರ ಬಳಿ ನಯ ವಿನಯ ಸೌಜನ್ಯದಿಂದ ಉಳ್ಕೊಂಡ ಸಂತೇಕಲ್ಲೂರಿನ ಘನಮಠದ ಶಿವಯೋಗಿಗಳ ಕಡೆಯಿಂದ ದೀಕ್ಷೆಯನ್ನು ಪಡೆದುಕೊಂಡು ಮುಂದೆ ಮೋಕ್ಷದಾದಿಯನ್ನು ಪಡೆದುಕೊಂಡ ಶಿಷ್ಯ. ಗುರುವಿನ ಆಶೀರ್ವಾದ ಆತು ಅಂದ್ರೆ ಮುಂದೆ ಮೋಕ್ಷ ಅಂತಕ್ಕಂಥದ್ದು ಸಿಗ್ತದ. ಹಂಗ ಇಲ್ಲಿ ಯಾವಾಗ ಹಿಂಗ ಆಯ್ತು, ಸಂತೋಷದಿಂದ ಇವರು ಒಳ್ಳೆ ವಿಚಾರಧಾರೆಯನ್ನ, ವಚನ ಸಾಹಿತ್ಯವನ್ನ ಮೆಲುಕಾಗುತ್ತಾ, ಸರ್ಪಭೂಷಣರ ಕೈವಲ್ಯ ಪದ್ಧತಿಗಳನ್ನ ಮೆಲುಕಾಗುತ್ತಾ ಒಂದು ದಿನ ಬನ್ನಿ ಮರದ ಗಿಡ ಕೆಳಗೆ ಕೂತಾರೆ. ಒಂದು ದಿನ ಬನ್ನಿ ಮರದ ಗಿಡದ ಕೆಳಗಡೆ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಇಬ್ರು ಹೆಣ್ಣು ಮಕ್ಕಳು ನೀರಿನ ದಾಹದಿಂದ ಬರುತ್ತಾರೆ. ಇಲ್ಲಿ ನೀರಿನ ದಾಹವಾಗ್ಯದ. ಯಾವಾಗ ನೀರಿನ ದಾಹ ಆಗಿತ್ತು, ಇನ್ನೇನು ಜೀವ ಉಳಿಯುವುದಿಲ್ಲ ಅನ್ನುವಂಥದ್ದು. ತಾಯಿ ಮಗಳು ಬಹಳ ನೀರಡಿಕೆ ಆಗ್ಯದ. ಇವರಿಬ್ರು ಕಾಡುತ್ತಾರೆ. ಬನ್ನಿ ಮರದ ಗಿಡದ ಕೆಳಗೆ ಇವರಿಬ್ರು ಕಂಡ್ರು ತಾಯಿ ಮಗಳಿಗೆ. ಇನ್ನು ಊರು ಮುಟ್ಲಿಕ್ಕಂತ ಆಗೋದಿಲ್ಲ. ಈ ಮಹಾತ್ಮರು ಇಲ್ಲೇ ಒಂದಿಬ್ರು ಕುಳಿತುಕೊಂಡಂಗೆ ಕಾಣುತ್ತದ.
ಇವರನ್ನ ಭೇಟಿ ಆದ್ರೆ ನೀರು ಸಿಗ್ತದೆ. ಮಠ ಮಧ್ಯಾಹ್ನ ಬೇಸಿಗೆ ಕಾಲ, ಬೇಸಿಗೆಯೊಳಗ ನಡು ಹೊಲದೊಳಗ ನೀರು ಕೇಳಿದ್ರೆ ಎಲ್ಲಿ ಸಿಗ್ತದೆ? ನೀರು ಕೇಳಿದ್ರೆ ಎಲ್ಲಿ ಸಿಗೋದಿಲ್ಲ. ಇಲ್ಲಿ ಅಯ್ಯಪ್ಪ ತಾತನನ್ನ ಲಿಂಗಪ್ಪನನ್ನ ಒಂದಿಷ್ಟು ನೀರು ಕೊಟ್ಟು ಜೀವವನ್ನ ಉಳಿಸಿ ಅಂತ ಬೇಡಿದ್ರು ತಾಯಿ ಮಗಳು. ಯಾವಾಗ ಹಿಂಗೆ ಬೇಡಿದ ಬಳಿಕ ಲೆಂಕ್ಯ ನೀರು ಕೊಡು, ನೀರು ಕುಡಿಸು ಅಂತ ಅಯ್ಯಪ್ಪ ತಾತನವರು ಹೇಳಿದಾಗ, ಯಪ್ಪ ಇದು ಹೆಂಗ ನನ್ನಿಂದ ಸಾಧ್ಯ? ಹೊಲದೊಳಗ ಮಠ ಮಧ್ಯಾಹ್ನ ಅದ, ಬೇಸಿಗೆಯ ಬಿಸಿಲದ, ಈ ಬೇಸಿಗೆಯ ಬಿಸಿಲೊಳಗ ನಾನು ಹೆಂಗ ನೀರು ತಂದು ಕೊಡ್ಲಿ? ನೀರು ಎಲ್ಲಿಂದ? ನೀರು ಕೊಡಿಸೋ ಲೆಕ್ಕ, ನೀರು ಕೊಡು ಅಪ್ಪ. ನಿನ್ನ ವಾಣಿ ಆದ್ರೆ ಕೊಡಬಹುದು, ನಿನ್ನ ಆಶೀರ್ವಾದ ಆಯ್ತು ಅಂತಂದ್ರ ನಾನು ನೀರು ಕೊಡಬಹುದು ಅನ್ನುವಂತ ಮಾತು ಲೆಂಕಪ್ಪ ಹೇಳಿದ. ಯಾವಾಗ ಆಯ್ತು ಆಗ್ಲಿ ಲೆಂಕ್ಯ, ನೀರು ಆ ತಾಯಿ ಕುಡಿಸು ಅನ್ನುವಂತ ಮಾತು ಅಯ್ಯಪ್ಪ ತಾತನವರು ಯಾವಾಗ ಹೇಳಿದ್ರು, ಆ ಬನ್ನಿ ಗಿಡದ ಮರದಿಂದ 6 ಅಡಿ 6 ಹೆಜ್ಜೆಗಳನ್ನು ಹಾಕಿ, ಯಾವಾಗ 6 ಹೆಜ್ಜೆಗಳನ್ನು ಹಾಕಿದ ಬಳಿಕ 3 ಜೋಳದ ದಂಟು ಇರ್ತದೆ. 3 ಜೋಳದ ದಂಟುಗಳನ್ನ 3 ಗಿಡಗಳನ್ನ ಕಿಡತನ ಲೆಂಕೆಪ್ಪ. 3 ಗಿಡಗಳನ್ನ ಲೆಂಕೆಪ್ಪ ಕೀಳಿದ ಬಳಿಕ ತನ್ನ ಮೇಲಿರುವಂತ ಕಂಬಳಿಯನ್ನ ಮೇಲೆ ಹಸ್ತಾನ. ಹೆಗಲ ಮೇಲಿರುವಂತ ಕಂಬಳಿಯನ್ನ ಹಾಕಿ ಮುಂದೆ ಇಲ್ಲಿ ಗುರುಗಳ ಬಳಿ ಬಂದು, ಯವ್ವ ಆ ಕಂಬಳಿಯನ್ನ ಹಾಕಿದ್ದೀನಿಲ್ಲ, ಅಲ್ಲಿ ನಿಮಗೆ ನೀರಿದ್ದಾವ, ನೀರು ಕುಡಿಯಂತ ತಾಯಿ ಮಗಳನ್ನ ಕಳಿಸಿಕೊಡ್ತಾನೆ ಲೆಂಕಪ್ಪ. ಯಾವಾಗ ತಾಯಿ ಮಗಳನ್ನ ಕಳಿಸಿಕೊಟ್ಟ 3 ಎಂಟಿಯನ್ನ ಜೋಳದ ಆ ಎಂಟಿ ಗಿಡವನ್ನ ಕೆತ್ತಿದ್ದ. ಕೆಳಗೆ ನೋಡಿದ್ರೆ ಗಿಡದ ಎಂಟಿ ಇಟ್ಟಿರ್ತದೆ, ಸ್ವಲ್ಪ ಇರ್ತದೆ, ತಗ್ಗು ಬಾಳ ಇರಂಗಿಲ್ಲ. ಆ ಕಂಬಳಿ ಹೊದಿಸಿದ್ದ ಅದನ್ನ ತೆಗೆದು ಆ ತಾಯಿ ಅಂದ್ರೆ ನೋಡಿ ನೀರು ಕುಡಿತಾರ. ಅದೇ ಜಗದೊಳಗೆ ನೀರು ಉದ್ಭವ ಆಗ್ಯದ. ಆ ನೀರು ಹೆಂಗಿತ್ತಂದ್ರ ಎಳೆ ನೀರಿನ ತೀರ್ಥ ಇದ್ದಂಗಿತ್ತಪ್ಪ. ಬೇಸಿಗೆ ಒಳಗ ನೀರು ಕುಡಿಸಿದೆ ಅಂತ ಅಲ್ಲಿ ಖುಷಿ ಪಡ್ತಾರ ತಾಯಿ ಮಗಳು. ಯಾರ ಬಲದಿಂದ? ಇದು ಗುರುವಿನ ಬಲದಿಂದ. ಯಾವಾಗ ಮತ್ತೆ ನೀರು ಕುಡಿದು ಸಂತೋಷ ಆಯ್ತು ತಾಯಿ ಮಗಳಿಗೆ ಹೇಳ್ತಾರೆ. ಇಲ್ಲಿ ಗುರುಗಳು ತಾಯಿ ಮಗಳಿಗೆ ಹೇಳ್ತಾರೆ. ಯಾರು ಹೇಳ್ತಾರೆ? ಅಯ್ಯಪ್ಪನವ್ರು ಹೇಳ್ತಾರೆ, ಇಲ್ಲಿ ನೀರು ಕುಡಿದಿರಲ್ಲ, ಈ ಕುಡಿದಿರುವಂತ ನೀರಿನ ವಿಚಾರವನ್ನ ಯಾವ ಜನಗಳಿಗೂ ಸಹಿತವಾಗಿ ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರನ್ನ ಮುಂದೆ ಕಳಿಸಿಕೊಡ್ತಾರೆ. ಮತ್ತ ತಮ್ಮ ಧ್ಯಾನದೊಳಗ ತಲ್ಲೀನರಾಗಿ ಇಲ್ಲಿ ಉಳ್ಕೊಳ್ತಾರೆ. ಊರೊಳಗ ನೀರಿನ ಅಭಾವ ಹೆಚ್ಚಾಗದೆ, ಯಾವಾಗ ಊರೊಳಗ ನೀರಿನ ಅಭಾವ ಹೆಚ್ಚಾಗಿರುವಂತ ಸಂದರ್ಭದೊಳಗ ಇಲ್ಲಿ ತಮ್ಮ ಮಠದ ಮುಂದೆ ಒಂದು ಕೆರೆಯನ್ನ ತೋಡಿಸೋಣ ಅಂತ ತಿಳ್ಕೊಂಡು ಅಯ್ಯಪ್ಪ ತಾತನವರು ವಿಚಾರ ಮಾಡುತ್ತಾರೆ. ತಮ್ಮ ಮಠದ ಮುಂದೆ ಕೆರೆಯನ್ನ ತೋಡಿಸೋಣ ಅಂತ ತಿಳ್ಕೊಂಡು ವಿಚಾರವನ್ನ ಮಾಡಿ ಈ ವಿಚಾರವನ್ನ ಲೆಂಕೆಪ್ಪಗೆ ಹೇಳ್ತಾರೆ. ಎಲ್ಲಾ ರೀತಿಯಿಂದ ಲೆಂಕೆಪ್ಪನಿಗೆ ಒಪ್ಪಿಸಿದ್ರು. ಇಲ್ಲಿ ಕೆರೆ ತೋಡೋದಕ್ಕೆ ಎಲ್ಲಾ ಜನರ ಬಾದರ್ಲಿಯಿಂದ ಸಹಿತ ಎಲ್ಲರೂ ಬರ್ತಿದ್ರು, ಕೆರೆ ತೋಡ್ತಿದ್ರು, ಹೋಗ್ತಿದ್ರು. ಇಲ್ಲಿ ಕೆರೆ ತೋಡುವಂತ ಸಂದರ್ಭದೊಳಗೆ ಬಾದರ್ಲಿ ಗ್ರಾಮದ ಒಬ್ಬ ಹರಿಜನ ಹೆಣ್ಣುಮಗಳು ಬರ್ತಾರೆ, ಸಣ್ಣ ವಯಸ್ಸಿನ ಹೆಣ್ಣುಮಗಳು. ಕೆರೆ ತೋಡುವಂತ ಸಂದರ್ಭದೊಳಗೆ ಲೆಂಕೆಪ್ಪಗ ಇಲ್ಲಿ ಜೋಕ್ ಮಾಡ್ತಾರೆ. ಯಾರು? ಅಯ್ಯಪ್ಪ ತಾತನವರು. ಏನಂತ ತಿಳ್ಕೊಂಡು, ಲೆಂಕೆಪ್ಪ ಅಲ್ಲಿ ಹರಿಜನ ಹೆಣ್ಣುಮಗಳು ಬೆಣಮಗಳು ಕಾಣ್ಲಕತ್ತೇಳು, ಬಾಳ ಚಲೋ ಇದ್ದಾಳ, ಆ ಹೆಣ್ಣು ಮಗಳನ್ನ ನಿನಗೆ ಮದುವೆ ಮಾಡ್ತೀನಿ, ಆ ಹೆಣ್ಣು ಮಗಳು ನಿನ್ನ ಹೆಂಡತಿ. ಯಾರು ಹೇಳ್ತಾರೆ? ಇಲ್ಲಿ ಅಯ್ಯಪ್ಪ ತಾತನವ್ರು ಹೇಳ್ತಾರ, ಯಪ್ಪ ನನಗೆ ಅದಕ್ಕೆ ಬೇಕು ಮದುವೆ, ನನಗೆ ಮದುವೆ ಬೇಡ, ಇಲ್ಲೋ ನಿನ್ನ ಹೆಂಡತಿ ಅಕ್ಕಳ, ಇದೇ ಹೆಣ್ಣು ಮಗಳು ನಿನಗ ನಡೆಯುವುದಕ್ಕೆ ಬರುತ್ತಾಳ, ಈ ಹೆಣ್ಣು ಮಗಳು ನಿನ್ನ ಹೆಂಡತಿ ಅಂತ ಅಯ್ಯಪ್ಪ ತಾತನವ್ರು ಹೇಳಿದ್ರು. ಹಿಂಗೆ ಹೇಳಿದಾಗ ಗಾಬರಿ ಆಯ್ತು. ಯಪ್ಪ ಯಾರ್ದೋ ಮಗಳು ಹೇಳಿ ನನಗೆ ಹೆಂಡತಿ ಅಂತಿರಲಿಲ್ಲ ಹೆಂಗಂದ್ರು. ಇಲ್ಲಿ ಕೆರೆ ತೋಡೋದೆಲ್ಲ ಮುಗಿದ ಬಳಿಕ ಒಂದು ದಿನ ಏನಾಯ್ತು ಅಂತ ತಿಳ್ಕೊಂಡ್ರೆ, ಅವಧೂತ ಅಯ್ಯಪ್ಪ ತಾತನವರು ತಮ್ಮ ದಿವ್ಯವಾದ ಶಕ್ತಿಯಿಂದ ಈ ಹೆಣ್ಣುಮಗಳನ್ನ ಹೆಂಡತಿ ಅಂತ ಹೇಳಿದ್ರಲ್ಲ, ಈ ಹೆಣ್ಣುಮಗಳನ್ನ ಬಾಗಲಿ ಗ್ರಾಮದೊಳಗ ಇನ್ನೊಂದು ಕಡೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಆ ಹೆಣ್ಣು ಮಗಳ ನಿಷೇಕ ಕಾರ್ಯಕ್ರಮ, ಆ ಹೆಣ್ಣು ಮಗಳ ಅವತ್ತು ನಿಷೇಕ ಅಂದ್ರೆ ಪ್ರಸ್ತ ಕಾರ್ಯಕ್ರಮ. ಇದು ಅವಧೂತ ಅಯ್ಯಪ್ಪ ತಾತನವರಿಗೆ ತಮ್ಮ ದಿವ್ಯವಾದ ಮಂತ್ರ ಶಕ್ತಿಯಿಂದ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಲೆಂಕೆಪ್ಪ ಘಾತ ಆಯ್ತು, ಬಾಯಿಲಿ ಲೆಂಕೆಪ್ಪ ಘಾತ ಆಯ್ತು, ನಿನಗ ಅಂದು ಹೇಳಿರುವಂತ, ನಿನಗ ಹೆಂಡತಿ ಅಂತ ಹೇಳಿರುವಂತ ಹೆಣ್ಣು ಮಗಳನ್ನು ಬೇರೆಯವರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಆ ಹೆಣ್ಣು ಮಗಳ ನಿಷೇಕ ಕಾರ್ಯಕ್ರಮ ಇವತ್ತು.
ಪ್ರಸ್ತ ಕಾರ್ಯಕ್ರಮ ಅಂತ ಹೇಳಿದ. ಆದ್ರೆ ನೀನು ಆ ಹೆಣ್ಣು ಮಗಳ ಮನೆಗೆ ಮಧ್ಯರಾತ್ರಿ ಹೋಗಿ, ಮದುವೆಯಾಗಿರುವಂತ ಹೆಣ್ಣು ಮಗಳ ಸಾಮಾನ್ಯವಾದ ಮಾತಲ್ಲಿ ಬಂಧುಗಳೇ, ಇದು ಒಂದು ಹೆಣ್ಣಿಗೆ ಮದುವೆಯಾಗಿರಂದ ಬಳಿಕ ಮುಗಿತು. ಆದ್ರೆ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರ ಲೀಲೆ ಅನರ್ಘ್ಯವಾಗಿರುವಂತದ್ದು. ಇಲ್ಲಿ ಲಿಂಗಪ್ಪ ಆ ಹೆಣ್ಣು ಮಗಳ ಮನೆಗೆ ಮಧ್ಯರಾತ್ರಿ ನೀನು ಹೋಗಬೇಕು, 11:30 12 ಗಂಟೆ ಸುಮಾರಿಗೆ. ಹೋದ ಬಳಿಕ ಆ ಹೆಣ್ಣು ಮಗಳು ನಿನಗ ಒಂದು ತಂಬಿಗೆಯೊಳಗೆ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಅದೇ ತಂಬಿಗೆ ನೀರನ್ನ ನೀ ಇಸ್ಕೊಂಡು ಊರು ಸೀಮೆ ದಾಟ ತನಕ ಹೆಣ್ಣು ಮಗಳ ನೋಡ್ಲಾರ್ದಂಗ ಹಂಗೆ ಬರಬೇಕು. ನಿನ್ನಿಂದ ಹೆಣ್ಣುಮಗಳು ಬರುತ್ತಾಳೆ. ಆ ಹೆಣ್ಣು ಮಗಳು ಮದುವೆಯಾಗಿರುವಂತ ಹೆಣ್ಣು ಮಗಳು ನಿನ್ನಿಂದ ಬರುತ್ತಾಳೆ ಅಂತ ಅಯ್ಯಪ್ಪ ತಾತನವರು ಹೇಳಿದ್ರು. ಸಾಮಾನ್ಯವಾದ ಮಾತಲ್ಲ. ಮದುವೆ ಆಗದೇ ಇರುವಂತ ಸಂದರ್ಭದೊಳಗೆ ಏನೋ ಹೇಳಿ ಮದುವೆ ಮಾಡಿದ್ರೆ ಬಹಳ ಚಲೋ. ಮದುವೆ ಆಗ್ಯಾರ ಹೆಣ್ಣು ಮಗಳಿಗೆ, ಮದುವೆ ಆಗಿರುವಂತ ಹೆಣ್ಣು ಮಗಳನ್ನ ನಿನ್ನಿಂದ ಬರ್ತಾ ಹೋಗಂತಂದ್ರ ವಿಚಾರ ಬಾಳದ. ಅಯ್ಯಪ್ಪ ತಾತನವರ ಲೀಲೆ ಯಾರಿಗೂ ತಿಳಿಯೋದಿಲ್ಲ. ಇಲ್ಲಿ ಮನೆಗೆ ಹೋದ್ರು. ಇಲ್ಲಿ ಲಿಂಗಪ್ಪ ಮನೆಗೆ ಹೋಗಿ ಮನೆ ಮುಂದೆ ನಿಂತುಕೊಂಡ ಆ ಹೆಣ್ಣು ಮಗಳು ಒಂದು ತಂಬಿಗೆಯ ನೀರನ್ನ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಆ ನೀರು ತೆಗೆದುಕೊಂಡು ಊರು ಸೀಮೆ ದಾಟೋ ತನಕ ನೋಡುದಿಲ್ಲ ಲಿಂಗಪ್ಪ. ಯಾವಾಗ ಊರು ಸೀಮೆ ದಾಟಿತು, ದಾಟಿದ ಬಳಿಕ ತತ್ಕ್ಷಣದೊಳಗೆ ಗುರುಗಳು ಏನೇ ಹೇಳಿದ್ರು ತಿಳ್ಕೊಂಡು ಹಿಂದ ನೋಡ್ತಾನ. ಆ ಹೆಣ್ಣು ಮಗಳು ಬೆನ್ನಿಂದ ಬಂದಾಳ. ಮದುವೆಯಾದ ಹೆಣ್ಣು ಮಗಳು ಲಿಂಗಪ್ಪನಿಂದ ಬಂದಾಳೆ. ಯಾವಾಗ ಬಂದು ಇನ್ನೊಂದು ಮಾತು ಹೇಳ್ತಾರೆ ಅಯ್ಯಪ್ಪ ತಾತವರು, ಕರ್ಕೊಂಡು ಬಾ ಊರೊಳಗ ಹೊಲದೊಳಗ ಯಾರಿಗೂ ಕಣ್ಲಾರ್ದಂಗ ಆ ಹೆಣ್ಣು ಮಗಳನ್ನ ಅಲ್ಲೇ ಉಳಿಸಿ ನೀನು ಮನೆಗೆ ಬಾ, ಯಾರಿಗೂ ಕಾಣಲಾರದಂತೆ ಊರೊಳಗ ಹೊಲದೊಳಗ ಆ ಹೆಣ್ಣು ಮಗಳನ್ನು ಉಳಿಯಲಿಕ್ಕೆ ಅನುಕೂಲ ಮಾಡಕ್ ತಿಳ್ಕೊಂಡು ಹೇಳಿದ. ಯಾವಾಗ ಹಿಂಗ ಆ ಹೆಣ್ಣು ಮಗಳನ್ನ ಊರೊಳಗ ಒಂದು ಕಡೆ ಕರೆದುಕೊಂಡು ಹೋಗಿ ಇಟ್ಕೊತಾನೆ. ಇಟ್ಕೊಂಡ ಬಳಿಕ ಒಬ್ಬ ಹೆಣ್ಣು ಮಗಳು ಮನೆಯೊಳಗೆ ಎಲ್ಲರೂ ವಿಚಾರ ಮಾಡ್ತಾಳೆ. ಮದುವೆಯಾದ ಹೆಣ್ಣು ಮಗಳು ಎಲ್ಲಿ ಹೋದ್ರು, ಕನ್ಯೆ ಎಲ್ಲಿಗೆ ಹೋದ್ರು, ಎಲ್ಲಿಲತ್ತಿ ಎಲ್ಲಾ ಕಡೆ ಹುಡುಕ್ತಾರೆ. ಎಲ್ಲಿ ಹುಡುಕಿದರೂ ಸಹಿತವಾಗಿ ಆ ಹೆಣ್ಣು ಮಗಳು ಕಾಣೋದಿಲ್ಲ. ಯಾವಾಗ ಕಾಣಲಿಲ್ಲ, ಊರೊಳಗೆ ಒಂದು ಅಜ್ಜಿ ಇತ್ತು, ಕುಂತಿತ್ತು, ನಿದ್ದೆ ಬರ್ತಿರ್ಲಿಲ್ಲ, ವಯಸ್ಸಾಗಿತ್ತು. ಮೊದಲೇ ಅಜ್ಜಿ ಕುಂತಿತ್ತು. ಎಲ್ಲಾ ಕಡೆ ಹುಡುಕಿದಾಗ ಕೇಳಿಲ್ಲ, ಸುದ್ದಿ ಗೊತ್ತಾತು. ಅಜ್ಜಿ ಅಂತಲ್ಲ ಹಂಗ ಒಂದಿಷ್ಟು ಜನ ಬಂದಂಗಾತು. ನಿಮ್ಮ ಮಗಳೇನು? ನಿಮ್ಮ ಮಗಳು ಅವಧೂತ ಅಯ್ಯಪ್ಪ ತಾತನವರ ಪರಮ ಶಿಷ್ಯನಾಗಿರುವಂತ ಲೆಂಕಪ್ಪನಿಂದ ಓಡೋದಳು. ಲೆಂಕಪ್ಪನಿಂದ ಓಡೋದಳು. ಯಾವಾಗ ಓಡೋದಳು ಅನ್ನುವಂತ ಸುದ್ದಿ ಗೊತ್ತಾತು, ಮನೆಗೆ ಹಂಗ ಬಿಡ್ತಾರೆ ಅಂದಿ ಇವರೆಲ್ಲ. ಲೆಂಕಪ್ಪನಂತಲ್ಲಿ ಯಾರೂ ಹೋಗ್ಲಿಲ್ಲ. ಎಲ್ಲಿ ಹೋಗ್ತಾರೆ? ಅಯ್ಯಪ್ಪ ತಾತನವರ ಬಳಿ ಹೋಗ್ತಾರೆ. ಇಡೀ ಊರಾಗಿನ ಜನ ಅಲ್ಲಿ ಏನು ತಮ್ಮ ಕುಟುಂಬ ಇತ್ತು ಎಲ್ಲರೂ ಅಯ್ಯಪ್ಪ ತಾತನವರ ಬಳಿ ಹೋದ್ರು. ಯಾವಾಗ ಅಯ್ಯಪ್ಪ ತಾತನವರ ಬಳಿ ಹೋದ್ರು, ಹೋದ ಬಳಿಕ ಇಡೀ ಎಲ್ಲಾ ಕಲಿತು, ನಿಮ್ಮ ಶಿಷ್ಯ ನಮ್ಮ ಹುಡುಗಿನ ಮದುವೆಯಾದ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದಾನೆ, ಇದು ನ್ಯಾಯವೇನು, ಇದು ಸಮ್ಮತಿ ಏನು ಅಂತ ಕೇಳಿದಾಗ ಲಿಂಗಪ್ಪ ಎಲ್ಲಿದ್ದಾಳ ಕರ್ಕೊಂಬ ಹೆಣ್ಣು ಮಗಳ. ಕರ್ಕೊಂಡು ಬಂದು ಇಲ್ಲೆಲ್ಲರ ಮಧ್ಯದಲ್ಲಿ ಮಾತು ನಡೀತದೆ. ಹೆಂಗ ನಡೀತದೆ ಅಂದ್ರೆ, ಇಲ್ಲಿ ಲಿಂಗಪ್ಪ ತಾನಾಗೆ ಕರ್ಕೊಂಡು ಬಂದಿಲ್ಲ. ಲಿಂಗಪ್ಪ ತಾನಾಗೆ ಕರ್ಕೊಂಡು ಬಂದಿಲ್ಲ. ಆ ಹೆಣ್ಣು ಮಗಳು ತಾನಾಗೆ ಒಲೆದು ಬಂದಾಳೆ. ಆ ಹೆಣ್ಣು ಮಗಳು ಲಿಂಗಪ್ಪನಿಂದ ತಾನಾಗೆ ಒಲೆದು ಬಂದಾಳಂದ ಬಳಿಕ ಮನಸ್ಸುಗಳ ಕೂಡಿದ್ದಾವೆ. ಮನಸ್ಸುಗಳ ಕೂಡಿದ್ದ ಒಂದ ಬಳಿಕ ಇಬ್ಬರು ಬದುಕು ಕಟ್ಟಿಕೊಳ್ಳಲಿ ಬಿಡು, ಇಬ್ಬರು ಬದುಕು ಕಟ್ಟಿಕೊಳ್ಳಲಿ. ಅಪ್ಪ ಗುರುಗಳಾಗಿ ನೀವು ಹಿಂಗಿಳೋದೆ. ಮದುವೆಯಾಗಿರೋ ಹೆಣ್ಣು ಮಗಳಿಗೆ, ಮದುವೆಯಾಗಿರುವಂತ ಹೆಣ್ಣು ಮಗಳಿಗೆ ಮತ್ತೆ ಲಿಂಗಪ್ಪ ನಿಮ್ಮ ಶಿಷ್ಯನಿಂದ ಓಡಿ ಬಂದಾಳ. ಆಕಿ ಏನಾದ್ರೂ ಬುದ್ಧಿ ಹೇಳಿ ಮುಂದೆ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡಬೇಕು. ಆದ್ರೆ ಹಿಂದೆ ಬಂದ ಹೆಣ್ಣು ಮಗಳನ್ನ ಮತ್ತ ಆತನ ಬಳಿ ಬಿಟ್ಟು ಹೋಗ್ರಂತೀರಲ್ಲ ಹೆಂಗ ಅಂತ ಕೇಳ್ತಾರೆ ಇಡೀ ಊರಾಗಿರೋ ಜನ. ಯಾವಾಗ ಕೇಳಿದ ಕುಟುಂಬ ಅಂತಾರೆ, ನೋಡಪ್ಪ ಇನ್ನು ಬಂದಾಳ ಅಂದ ಬಳಿಕ ನಾವು ಏನಾದ್ರೂ ಕರ್ಕೊಂಡು ಬಂದಿದ್ರೆ ನೀವೇನಾದ್ರೂ ಅನುಭವದಿತ್ತು. ನಾವ್ಯಾರೂ ಕರ್ಕೊಂಡು ಬಂದಿಲ್ಲ. ಸ್ವ ಇಚ್ಛಪೂರ್ವಕವಾಗಿ ಹೆಣ್ಣು ಮಗಳು ಬಂದಾಳ, ಸ್ವ ಇಚ್ಛಪೂರ್ವಕವಾಗಿ ಹೆಣ್ಣು ಮಗಳು ಬಂದಾಳ ಅಂದ ಬಳಿಕ ಈತನ ಜೊತೆ ಜೀವನ ಸಾಗಿಸಲಿ, ಲಿಂಗಪ್ಪನ ಜೊತೆ ಈ ಹೆಣ್ಣು ಮಗಳ ಜೀವನ ನಡೀಲಿ. ಯಾವಾಗ ಅಯ್ಯಪ್ಪ ತಾತನವರ ಬಾಯಿಯೊಳಗಿಂತ ಮಾತುಗಳು ಬರ್ಲಕತ್ತಿದ್ದು ಸಿದ್ಧಿ ಪುರುಷರ ಕಡೆಯಿಂದ, ಇಲ್ಲಿ ಯಾವಾಗ ಹೇಳ್ತಾರ ಇಡೀ ಊರಾಗಿನ ಜನ ಆಯ್ತು ಮಹಾತ್ಮರು ಹಿಂಗೆ ಹೇಳಿದ್ದಾರೆ ಅಂದ ಬಳಿಕ ಮತ್ತೇನದ, ಯಪ್ಪ ಮದುವೆಗೆ ಇಷ್ಟು ಹಣ ಖರ್ಚು ಮಾಡಿದ್ದೀವಿ ನಾವು, ನಮ್ಮೆಲ್ಲರ ಹಣ ಇಷ್ಟು ಖರ್ಚಾಗ್ಯದ, ಇಷ್ಟು ಹಣ ಕೊಡಿಸಿ ಬಿಡ್ರಿ. ಯಾವಾಗ ಗುರುಗಳ ಮುಂದೆ ಅಯ್ಯಪ್ಪ ತಾತನವ್ರ ಮುಂದೆ ಹಿಂಗೆ ಹೇಳಿದ್ರಲ್ಲ, ಹೇಳೋದ್ರಿಂದ ತಡ ಅವರು ಎಷ್ಟು ಮದುವೆಗೆ ಹಣ ಖರ್ಚು ಮಾಡಿದ್ರು ಎಲ್ಲಾ ಹಣವನ್ನ ಮರಳಿ ಇವರಿಗೆ ಕೊಟ್ಟು
ಮತ್ತ ಆ ಲಂಕೆಪ್ಪನ ಜೊತೆ ಆ ಹೆಣ್ಣು ಮಗಳಿಗೆ ಮರಳಿ ಮದುವೆಯನ್ನ ಮಾಡಿ ಸುಖ ದಾಂಪತ್ಯ ಜೀವನವನ್ನ ನಡೆಸುವಂತೆ ಆಶೀರ್ವಾದವನ್ನ ಮಾಡಿದಾತ ಅವಧೂತ ಅಯ್ಯಪ್ಪ ತಾತನವರ ಲೀಲೆ ಅನರ್ಘ್ಯವಾಗಿರ್ತಕ್ಕಂಥ ಲೀಲೆ. ನಿಮ್ಮಂತವ್ರು ಮಾಡಿದ್ರೆ ಬಹಳ ಕೆಟ್ಟಿರ್ತದೆ. ಇದು ನರಮಾನವರಂತ ಕರಿತೀವಿ. ದೇವಮಾನವರ ಲೀಲೆ ಅಂತಕ್ಕಂಥದ್ದು ಅಜರಾಮರವಾಗಿ ಇತಿಹಾಸದೊಳಗೆ ಹೆಸರು ಉಳಿಯುವಂತ ಕಾಯಕವನ್ನ ಮಾಡಿದ್ದಾರೆ. ಆ ಸಂತ ಮಹಾತ್ಮರ ಮುಂದೆ ಏನಾಗ್ತಿತ್ತು ಗೊತ್ತಿಲ್ಲ. ಅವರ ಕುಟುಂಬದೊಳಗ ಇಲ್ಲಿ ಲಂಕೆಪ್ಪನಿಂದ ಆ ಹೆಣ್ಣು ಮಗಳ ಬಾಳು ಸಹಿತವಾಗಿ ಬಂಗಾರವಾಯಿತು. ಆ ಹೆಣ್ಣು ಮಗಳ ಹೆಸರು ಸಹಿತವಾಗಿ ಲಂಕೆಪ್ಪನೊಡಗೂಡಿ ಸದಾವಕಾಲವಾಗಿ ಉಳಿದುಕೊಂಡಿತು. ಇದು ಯಾರ ಆಶೀರ್ವಾದ ಅಂದ್ರೆ ಗುರುವಿನ ಬಲ, ಗುರುವಿನ ಆಶೀರ್ವಾದ, ಗುರುವಿನ ಕೃಪೆ ಅಂತಕ್ಕಂಥದ್ದು ಇತ್ತು ಅಂದ್ರೆ ಎಂತ ಕಷ್ಟಗಳು ಬಂದರೂ ಸಹಿತವಾಗಿ ದೂರ ಆಗ್ತವೆ ಅನ್ನೋದಕ್ಕಾಗಿ ಇಲ್ಲಿ ಗುರು ಚನ್ನಬಸವರನ್ನ ನೆನೆಯುತ್ತಾ ಅವಧೂತ ಅಯ್ಯಪ್ಪ ತಾತನವರು ಕಾಲವನ್ನ ಕಳೀತಾ ಇದ್ದಾರೆ. ಇಲ್ಲಿ ಹೆಂಡರು ಮಕ್ಕಳೆಲ್ಲರೂ ತುಂಬಿದ ಕುಟುಂಬ. ಇನ್ನೇನು ಅವರಿಗೆಲ್ಲರಿಗೂ ಮದುವೆಯನ್ನ ಮಾಡಿ ಜನರಿಂದ ದೂರವನ್ನು ಉಳಿದುಕೊಳ್ಳುತ್ತಾ ಧ್ಯಾನದೊಳಗೆ ಉಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಇದ್ದರೆ ಏನದ ಹೆಂಡರ ಮಕ್ಕಳ ಜೊತೆಯಲ್ಲಿ ಇನ್ನ ಇರುವುದು ಒಳಿತಲ್ಲ. ಶಿವಧ್ಯಾನದೊಳಗ ಶಿವಚಿಂತನದೊಳಗ ಉಳಿದುಕೊಳ್ಳೋಣ ಅಂತ ತಿಳ್ಕೊಂಡು ಅವಧೂತ ಅಯ್ಯಪ್ಪ ತಾತನವರು ಮುಂದೆ ವಿಚಾರವನ್ನ ಮಾಡುತ್ತಾ ಕಾಲವನ್ನ ಕಳೀತಾ ಇದ್ದಾರೆ ಅನ್ನುವಂತ ಮಾತನ್ನು ಹೇಳುತ್ತೆ.